ನಮಸ್ತೆ ಸ್ನೇಹಿತರೆ, ಸೌಮ್ಯಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಹೋಗ್ತಾ ಇದ್ದೀನಿ ಕನ್ಯಾಕುಮಾರಿಗೆ. ಕನ್ಯಾಕುಮಾರಿಗೆ ಹೇಗೆ ಹೋಗಬೇಕು, ಹಾಗೆಯೇ ಕನ್ಯಾಕುಮಾರಿಯಲ್ಲಿ ಯಾವ್ಯಾವ ಪ್ಲೇಸಸ್ನ ನಾವು ನೋಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸ್ನೇಹಿತರೆ, ಕನ್ಯಾಕುಮಾರಿಗೆ ಹೋಗೋದಕ್ಕೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ಗಳು ಸಿಗ್ತವೆ. ಗೌರ್ಮೆಂಟ್ ಬಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಬಸ್ ಆಗಿರ್ಬೋದು, ಎರಡು ಅವೈಲೇಬಲ್ ಇದ್ದಾವೆ. ಬೆಂಗಳೂರಿಂದ ಕನ್ಯಾಕುಮಾರಿಗೆ ಸುಮಾರು 660 ಕಿಲೋಮೀಟರ್ ದೂರದಲ್ಲಿದೆ. ನಾವು ಡೈರೆಕ್ಟ್ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಬಸ್ಸಲ್ಲಿ ಹೋಗ್ಬೋದು. ಹಾಗೆಯೇ ನೀವೇನಾದರೂ ಟ್ರೈನ್ಗೆ ಹೋಗಬೇಕು ಅಂದ್ಕೊಂಡ್ರೆ ಬೆಂಗಳೂರಿನಿಂದ ಕನ್ಯಾಕುಮಾರಿಗೆ ಒಂದೇ ಒಂದು ಟ್ರೈನ್ ಇದೆ. ಅದರ ಫುಲ್ ಡೀಟೇಲ್ಸ್ ಹಾಗೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಕನ್ಯಾಕುಮಾರಿ ಮೇನ್ ಸರ್ಕಲ್ಲು. ನೀವು ಬಸ್ಸಲ್ಲಿ ಬಂದರೆ ಇದೇ ಸರ್ಕಲಲ್ಲಿ ಇಳಿಸ್ತಾರೆ ನಿಮ್ಮನ್ನು. ಈ ಸರ್ಕಲಿಂದ ಇಳಿದ್ಬಿಟ್ಟು ನೀವು ಲೆಫ್ಟಿಗೆ ಹೋದರೆ ಇಲ್ಲಿಂದ ಕನ್ಯಾಕುಮಾರಿಯ ದೇವಸ್ಥಾನ ಆಗಿರ್ಬೋದು ಅಥವಾ ವಿವೇಕಾನಂದರ ರಾಕ್ ಮ್ಯೂಸಿಯಂ ಇದೆ, ಆ ಕಡೆನೂ ಹೋಗ್ಬೋದು. ಇಲ್ಲಿಂದನೇ ನೀವು ಹೋಗಬೇಕಾಗುತ್ತೆ ಬೇರೆ ಬೇರೆ ಪ್ಲೇಸಸ್ಗೆಲ್ಲ. ಸ್ನೇಹಿತರೆ, ನೀವು ಇಲ್ಲಿ ಕನ್ಯಾಕುಮಾರಿಯಲ್ಲಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬೇರೆ ಬೇರೆ ಹೋಟೆಲ್ಸ್ ಎಲ್ಲ ಸಿಗ್ತವೆ. ಹಾಗೆಯೇ ಇಲ್ಲಿ ನೋಡಿ, ಈ ತ್ರಿವೇಣಿ ಟೂರಿಸ್ಟ್ ಹೋಮ್ ಅಂತ ಇದೆ, ಇಲ್ಲಿ ಕೂಡ ನೀವು ಸ್ಟೇ ಮಾಡ್ಬೋದು. ಇದು ದೇವಸ್ಥಾನಕ್ಕೆ ಹತ್ತಿರದಲ್ಲಿದೆ. ಸ್ನೇಹಿತರೆ, ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿನ ಬೆಳಗಿನ ಜಾವ ಸೂರ್ಯೋದಯ ನೋಡೋದೇ ಇಲ್ಲಿನ ವಿಶೇಷತೆ. ಸೊ ಅದನ್ನು ನೋಡೋದಕ್ಕೆ ಅಂತ ನಾನು ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡ್ತಾ ಇದ್ದಲ್ವ ಸ್ನೇಹಿತರೆ, ಇದೇ ಸೂರ್ಯೋದಯ ಆಗುವಂಥ ಪ್ಲೇಸಸ್ಸು. ಇಲ್ಲಿ ಸೂರ್ಯೋದಯ ನೋಡೋಕ್ಕಂತಲೇ ತುಂಬ ಜನ ಸೇರಿರ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಇಲ್ಲಿ. ಅದು ಸಮುದ್ರದಿಂದ ಸೂರ್ಯ ಬೆಂಕಿ ಉಂಡೆ ಥರ ಆಚೆ ಬರ್ತಾ ಇದ್ದೇನೇನೋ ಅನಿಸುತ್ತೆ ನಮಗೆ. ಅಷ್ಟು ಅದ್ಭುತವಾದ ದೃಶ್ಯ ಅದು ನೋಡೋಕ್ಕೆ ಸುಮಾರು ಜನ ಬಂದಿರ್ತಾರೆ ಇಲ್ಲಿ. ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಪ್ಲೇಸಸ್ನ ಮಾಡಿದ್ದಾರೆ ನಮಗೆ. ಅಲ್ಲಿಂದ ಕುತ್ಕೊಂಡ್ಬಿಟ್ಟು ನಾವು ಸೂರ್ಯೋದಯನ ವೀಕ್ಷಣೆ ಮಾಡ್ಬೋದು. ತುಂಬ ಅದ್ಭುತವಾಗಿದೆ ನೋಡಿ ನೋಡೋದಕ್ಕೆ ಅಂತ. ಸೂರ್ಯ ಉದಯ ಆಗುವಂಥ ಟೈಮಿಂಗ್ಸ್ ಬಂದ್ಬಿಟ್ಟು 6 ಗಂಟೆಗೆ. ನಾವು ಆ ಟೈಮಲ್ಲಿ ಬಂದ್ಬಿಟ್ಟು ಸೂರ್ಯ ಉದಯ ಆಗೋದನ್ನು ನೋಡ್ಬೋದು. ಸ್ನೇಹಿತರೆ, ಈ ಕನ್ಯಾಕುಮಾರಿಯಲ್ಲಿ 3 ಸಮುದ್ರಗಳು ಸೇರುತ್ತವೆ. ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಬಂಗಾಳ ಕೊಲ್ಲಿ ಸಮುದ್ರ, ಹಿಂದೂ ಮಹಾಸಾಗರ ಸಮುದ್ರ ಹಾಗೂ ಅರಬ್ಬಿ ಸಮುದ್ರ ಇಲ್ಲಿ ಸೇರುತ್ತವೆ. ಅದಕ್ಕೆ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ನೋಡಿ, ಇಲ್ಲಿ ಸೂರ್ಯೋದಯ ನೋಡೋಕ್ಕಂತ ಬರುವಂಥ ಪ್ರವಾಸಿಗಳಿಗೆ ಕೂತ್ಕೊಳ್ಳೋಕ್ಕೆ ಅಂತ ಜಾಗವನ್ನು ಮಾಡಿದ್ದಾರೆ. ಇಲ್ಲೆಲ್ಲ ಮೆಟ್ಲ ಮೇಲೆ ನಾವು ಕೂತ್ಕೊಂಡು ನೋಡ್ಬೋದು. ಸ್ನೇಹಿತರೆ, ಇನ್ನು ನಾವು ವಿವೇಕಾನಂದರ ರಾಕ್ ಮ್ಯೂಸಿಯಂನ ನೋಡ್ಕೊಂಡು ಬರೋಣ ಬನ್ನಿ. ನೋಡೋಕ್ಕಂತಲೇ ಬೋಟಿಂಗ್ ವ್ಯವಸ್ಥೆ ಇರುತ್ತೆ. ಸೊ ನಾವು ಬೋಟಿಂಗಲ್ಲಿ ಹೋಗ್ಬಿಟ್ಟು ರಾಕ್ ಮ್ಯೂಸಿಯಂನ ನೋಡ್ಕೊಂಡು ಬರ್ಬೋದು. ಸ್ನೇಹಿತರೆ, ಬೋಟಲ್ಲಿ ನಾವು ಹೋಗಬೇಕು ಅಂದರೆ 2 ರೀತಿಯ ಟಿಕೆಟ್ ಇರುತ್ತೆ. ಒಂದು 50 ರುಪೀಸ್ ಚಾರ್ಜ್ ಮಾಡ್ತಾರೆ, ಇನ್ನೊಂದು 200 ರುಪೀಸ್ ಚಾರ್ಜ್ ಮಾಡ್ತಾರೆ. 15 ರುಪೀಸ್ ಕೊಟ್ಟು ಹೋದರೆ ಸ್ವಲ್ಪ ಲೇಟಾಗಿ ಹೋಗ್ತೀವಿ. 200 ರುಪೀಸ್ ಕೊಟ್ಟರೆ ಸ್ಪೆಷಲ್ ಟಿಕೆಟು, ಸ್ವಲ್ಪ ಬೇಗ ಕರ್ಕೊಂಡು ಹೋಗ್ತಾರೆ ಅಷ್ಟೇ.
ವಿವೇಕಾನಂದರು 1892 ಡಿಸೆಂಬರ್ 24ರಂದು ಕನ್ಯಾಕುಮಾರಿಗೆ ಬರ್ತಾರೆ. ಈ ಸಮುದ್ರವನ್ನು ಈಜಿ ಬಂಡೆ ಮೇಲೆ ಕೂತ್ಕೊಂಡ್ಬಿಟ್ಟು ಅವರು ಧ್ಯಾನಾಸಕ್ತರಾಗಿರ್ತಾರೆ. ಅವ್ರ ಸವಿನೆನಪಿಗೋಸ್ಕರ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಸ್ನೇಹಿತರೆ, ಮ್ಯೂಸಿಯಂ ಒಳಗೆ ಹೋಗೋದಕ್ಕೆ ನಾವು 80 ರೂಪೀಸ್ ಟಿಕೆಟ್ನ ತಗೋಬೇಕಾಗುತ್ತೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನಾಸಕ್ತರಾಗಿರುವಂಥ ಜಾಗ ಇದು. ಬನ್ನಿ ಒಳಗಡೆ ಮ್ಯೂಸಿಯಂ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ಸ್ಮಾರಕದಲ್ಲಿ ವಿವೇಕಾನಂದರ ಪೂರ್ಣಾಕಾರದ 2.2 ಮೀಟರ್ ಎತ್ತರದ ಕಂಚಿನ ವಿಗ್ರಹವಿದೆ. ನೆಲಮಾಳಿಗೆಯಲ್ಲಿ ಧ್ಯಾನ ಮಂದಿರ ಕೂಡ ಇದೆ. ಹಾಗೆಯೇ ವಿವೇಕಾನಂದರ ಜೀವನ ಹಾಗೂ ಸಾಧನೆಗಳ ಬಗ್ಗೆ ಸಂಬಂಧಿಸಿದಂಥ ಮ್ಯೂಸಿಯಂ ಕೂಡ ಇಲ್ಲಿ ನಾವು ನೋಡ್ಬೋದು. ಕನ್ಯಾಕುಮಾರಿ ತೀರದಲ್ಲಿ ತಮಿಳುನಾಡಿನ ಮಹಾಕವಿ ನಿರ್ಮಿಸಿದ 133 ಅಡಿ ಸ್ವಾಮಿ ವಿವೇಕಾನಂದರ ವಿಗ್ರಹ ಕೂಡ ನಾವು ನೋಡ್ಬೋದು. ಇದೇ ಬಂಡೆ ಮೇಲೆ ನಿರ್ಮಿಸಲಾಗಿದೆ.
ಸ್ನೇಹಿತರೆ, ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ ಕನ್ಯಾಕುಮಾರಿ ದೇವಸ್ಥಾನಕ್ಕೆ. ಪಾರ್ವತಿ ದೇವಿಯ ಅಮ್ಮನವರ ದೇವಸ್ಥಾನವಿದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಹೇಳೋದಾದ್ರೆ, ಬಾಣಾಸುರ ಎಂಬ ರಾಕ್ಷಸನು ಅಟ್ಟಹಾಸದಿಂದ ಮೆರೀತಾ ಅತ್ಯಾಚಾರಗಳನ್ನ ಮಾಡ್ತಾ ಇರ್ತಾನೆ. ಇದನ್ನು ಕಂಡಂತಹ ದೇವತೆಗಳು ವಿಷ್ಣುವಿನ ಹತ್ತಿರ ಬಂದು ಸಲಹೆಯನ್ನು ಕೇಳ್ತಾರೆ. ಈ ಬಾಣಾಸುರನನ್ನು ಸಂಹಾರ ಮಾಡಲು ಪಾರ್ವತಿ ದೇವಿಯೇ ಬರಬೇಕು ಅಂತ ಮಹಾವಿಷ್ಣು ಹೇಳಿದಾಗ ದೇವತೆಗಳೆಲ್ಲ ಸೇರಿ ಯಜ್ಞವನ್ನು ಮಾಡ್ತಾರೆ. ಆಗ ಪಾರ್ವತಿ ದೇವಿಯು ಪ್ರತ್ಯಕ್ಷರಾಗಿ ಬಾಣಾಸುರನನ್ನು ಸಂಹಾರ ಮಾಡೋದಾಗಿ ಹೇಳ್ತಾರೆ. ಬಾಣಾಸುರನಿಗೆ ಬ್ರಹ್ಮದೇವ ವರವನ್ನು ನೀಡಿರುತ್ತಾರೆ. ಅದು ಪಾರ್ವತಿ ದೇವಿಯು ಕನ್ಯೆಯಾಗಿ ಬಾಣಾಸುರನನ್ನು ಸಂಹಾರ ಮಾಡುವುದಾಗಿ ವರವನ್ನು ನೀಡಿರುತ್ತಾರೆ. ಪಾರ್ವತಿ ದೇವಿಯ ಸೌಂದರ್ಯಕ್ಕೆ ಆಕರ್ಷಿತನಾದಂಥ ಪರಮಶಿವನು ಪಾರ್ವತಿ ದೇವಿಯನ್ನು ಮದುವೆಯಾಗಲು ನಿರ್ಧರಿಸುತ್ತಾರೆ. ಇವರಿಬ್ಬರ ಮದುವೆಯ ಶುಭ ಮುಹೂರ್ತವು ರಾತ್ರಿ ಸಮಯದಲ್ಲಿ ನಿರ್ಧರಿತವಾಗಿರುತ್ತದೆ. ಈ ಮದುವೆಯ ವಿಷಯ ತಿಳಿದಂಥ ನಾರದರು ಬಾಣಾಸುರನನ್ನು ಸಂಹಾರ ಮಾಡಲು ಪಾರ್ವತಿ ದೇವಿಯು ಕನ್ಯೆಯಾಗಿರಬೇಕು ಎಂದು ತಿಳಿದು ಈ ಮದುವೆಯನ್ನು ತಡೆಯಲು ಮುಂದಾಗುತ್ತಾರೆ. ಇತ್ತ ಶಿವನು ಕೈಲಾಸದಿಂದ ಮದುವೆಯಾಗಲು ಹೊರಡಲು ಸಿದ್ಧರಾದಾಗ ನಾರದರು ಒಂದು ಕೋಳಿಯ ರೂಪದಲ್ಲಿ ಬಂದು ಬೆಳಗಾಗುವ ಮೊದಲೇ ಕೂಗುತ್ತಾರೆ. ಆಗ ಶಿವನು ಮದುವೆಯ ಮುಹೂರ್ತ ದಾಟಿತೆಂದು ತಿಳಿದು ಕೈಲಾಸಕ್ಕೆ ಮರಳಿ ಹೋಗುತ್ತಾರೆ. ಇತ್ತ ಶಿವನಿಗಾಗಿ ಕಾಯುತ್ತಿದ್ದ ಪಾರ್ವತಿ ದೇವಿಗೆ ಬೇಜಾರಾಗಿ ಕನ್ಯೆಯಾಗಿಯೇ ಉಳಿದು ಬಿಡುತ್ತಾಳೆ. ಇದನ್ನು ನೋಡಿದಂಥ ಬಾಣಾಸುರನು ಪಾರ್ವತಿ ದೇವಿಯನ್ನು ವಿವಾಹವಾಗು ಎಂದು ಪೀಡಿಸುತ್ತಾನೆ. ಆಗ ಪಾರ್ವತಿ ದೇವಿಯು ಕೋಪಗೊಂಡು ಬಾಣಾಸುರನನ್ನು ಸಂಹಾರ ಮಾಡುತ್ತಾಳೆ. ಪಾರ್ವತಿ ದೇವಿಯು ಮದುವೆ ಆಗದೆ ಕನ್ಯೆಯಾಗಿ ಉಳಿದಿದ್ದರಿಂದ ಈ ಸ್ಥಳಕ್ಕೆ ಕನ್ಯಾಕುಮಾರಿ ಎಂದು ಹೆಸರು ಬಂದಿದೆ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.